ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಗೃಹಲಕ್ಷ್ಮಿ 22ನೇ ಕಂತು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಜಮಾ ಆಗಿದೆ. ಆದರೆ ಈಗ 23ನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇರಬಹುದು. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಅಂದ್ರೆ 22ನೇ ಕಂತು 23ನೇ ಕಂತು ಇದೇ ದಿನಾಂಕ ಬಿಡುಗಡೆ ಆಗುತ್ತೆ ಅಂತ ದಿನಾಂಕನೂ ಕೂಡ ಈಗ ಫಿಕ್ಸ್ ಆಗಿದೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಕೊಡುವಂತ ಕೆಲಸ ಮಾಡ್ತೇನೆ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನೀವು ಪ್ರತಿಯೊಬ್ಬರು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬಂದ್ಬಿಡೋಣ. ಅಂದ್ರೆ ಈಗ ಗೃಹಲಕ್ಷ್ಮಿ 22ನೇ ಕಂತು ಮೊದಲನೇ ಹಂತದಲ್ಲಿ ಕೂಡ ಸಾಕಷ್ಟು ಜಿಲ್ಲೆಗೆ ಜಮಾ ಆಗಲು ಶುರುವಾಗಿ, ಅಂದ್ರೆ 10% ಮಹಿಳೆಯರಿಗೆ ಜಮಾ ಆಗಲು ಶುರುವಾಗಿ ಮತ್ತೆ ಆಲ್ರೆಡಿ ಸ್ಟಾಪ್ ಆಗಿತ್ತು. ಆದರೆ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರೇ ಸ್ಪಷ್ಟನೆ ನೀಡಿದ್ರು. ಏನಂದ್ರೆ ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಸ್ಟಾಪ್ ಆಗಿತ್ತು, ಅದಕ್ಕಾಗಿ ನಾವು ಮತ್ತೆ ಜಮಾ ಮಾಡಲು ಶುರು ಮಾಡಿದ್ದೇವೆ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ಎರಡನೇ ಹಂತದಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ನಿನ್ನೆನೂ ಕೂಡ ಎಲ್ಲ ಜಿಲ್ಲೆಗೂ ಅಮೌಂಟು ಆಲ್ರೆಡಿ ಕ್ರೆಡಿಟ್ ಆಗಿದೆ, ಅಂದ್ರೆ ಗೃಹಲಕ್ಷ್ಮಿ 22ನೇ ಕಂತು. ಹಾಗೆ ನೀವು ಕೇಳ್ಬೋದು ಗೃಹಲಕ್ಷ್ಮಿ 23ನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ. ಅವರು ಸಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ದೀಪಾವಳಿ ಹಬ್ಬಕ್ಕೆ ನಾವು ಎಲ್ಲರಿಗೂ ಕೂಡ 4,000 ಹಣವನ್ನು ಜಮಾ ಮಾಡ್ತೇವೆ ಅಂತ. ಆದರೂ ಕೂಡ ಅವರು ಹೇಳಿದ ಹಾಗೆ ನಡ್ಕೊಲಿಲ್ಲ. ಅಂದರೆ ಅವರು ಅಮೌಂಟು ಬಿಡುಗಡೆ ಮಾಡಲಿಲ್ಲ ಗೃಹಲಕ್ಷ್ಮಿ 23ನೇ ಕಂತು ದೀಪಾವಳಿ ಹಬ್ಬಕ್ಕೆ. ಅಂದರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ 22ನೇ ಕಂತು ಮಾತ್ರ ಜಮಾ ಆಗಿದೆ. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನಂದರೆ ಗೃಹಲಕ್ಷ್ಮಿ ಈಗ 23ನೇ ಕಂತಿನ ಬಗ್ಗೆ ಕಾಯ್ತಾ ಇರೋರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ಈಗ ಬಿಡುಗಡೆ ಹಂತಕ್ಕೆ ಗೃಹಲಕ್ಷ್ಮಿ 23ನೇ ಕಂತು ಆಲ್ರೆಡಿ ಈಗ ಬಂದಿದೆ. ಅಂದರೆ ಈಗ ಬಿಡುಗಡೆ ಆಗುವುದಷ್ಟೇ ಬಾಕಿ ಇದೆ. ಎಲ್ಲರಿಗೂ ಕೂಡ ಬಿಡುಗಡೆ ಹಂತಕ್ಕೂ ಕೂಡ ಈಗ ಬಂದಿದೆ ಗೃಹಲಕ್ಷ್ಮಿ 23ನೇ ಕಂತು. ಅಂದರೆ ಈಗ ನವೆಂಬರ್ ಮೊದಲನೇ ವಾರದ ಒಳಗಾಗಿ ಎಲ್ಲರಿಗೂ ಕೂಡ 23ನೇ ಕಂತು ನಾವು ಜಮಾ ಮಾಡ್ತೇವೆ ಅಂತ ಸಹ ಅವರೇ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಅಮೌಂಟು ನವೆಂಬರ್ ಮೊದಲನೇ ವಾರದ ಒಳಗೆ ಎಲ್ಲರಿಗೂ ಕೂಡ ಅಮೌಂಟು ಜಮಾ ಆಗಲು ಶುರುವಾಗುತ್ತೆ. ಅದಕ್ಕಾಗಿ ಮತ್ತು 22ನೇ ಕಂತು ನಿಮಗೇನಾದರೂ ಬಂದಿಲ್ಲ ಅಂದರೆ ನೀವೇನು ಮಾಡ್ಬೇಕಂದ್ರೆ ಈಗಲೇ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಪರಿಶೀಲನೆ ಮಾಡ್ಕೋಬೇಕು. ಮತ್ತು ನಿಮಗೆ ಬ್ಯಾಂಕ್ ಖಾತೆ ಹೋಗಿ ನಿಮಗೆ ಪರಿಶೀಲನೆ ಮಾಡ್ಕೋಕೆ ಆಗಲಿಲ್ಲ ಅಂದರೂ ಕೂಡ ನೀವು DBT ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬೋದು ಸ್ಟೇಟಸ್, ನಿಮಗೆ ಹಣ ಜಮಾ ಆಗಿದೆಯಾ ಇಲ್ಲ ಅಂತ. ಅಂದರೆ ಮೊದಲಾದರೆ ಅಮೌಂಟ್ ಖಾತೆಗೆ ಜಮಾ ಆಗಿ 15 ದಿನದ ಮೇಲೆ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇತ್ತು. ಈಗ ನಿಮಗೇನಾದರೂ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆದರೆ 2 ಡೇಸ್ ಒಳಗೆ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಸಿಯಾಗಿ DBT ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಹೊಸದಾಗಿ ನೀವೇನಾದರೂ DBT ಆ್ಯಪ್ನ ಯೂಸ್ ಮಾಡ್ತಾ ಇದ್ದರೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಆಮೇಲೆ ನೀವು ಲಾಗಿನ್ ಮಾಡಿಕೊಂಡು ನೀವು ಕೂಡ ಸ್ಟೇಟಸ್ನ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಮತ್ತು ಗೃಹಲಕ್ಷ್ಮಿ 23ನೇ ಕಂತು ಬಗ್ಗೆ ಮತ್ತೇನೇ ಅಪ್ಡೇಟ್ ಬಂದರೂ ನಿಮಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ಗೆ ಈ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.